ದೇವಿದು ಜಾತ್ರೆ ಅಷ್ಟ ಮಾಡಿ ಉಡಿ ತುಂಬಿ ಯಜ್ಞ ಯಾಗಗಳನ್ನ ಧಾರ್ಮಿಕ ಕಾರ್ಯಕ್ರಮ ಮಾಡಿ ನೀವು ಮುಗಿಸಬಹುದಿತ್ತು. 3 ದಿನನೋ ಅಥವಾ 2 ದಿನನೋ. ಆದ್ರೆ ಇವತ್ತು ಪುರಾಣ 11 ದಿನಗಳ ಕಾಲ 5 ದಿನಗಳ ಕಾಲ ಪುರಾಣವನ್ನು ಹಚ್ಚಿರುವಂತ ಉದ್ದೇಶ, ಹಿರಿಯರ ಉದ್ದೇಶ ಏನು, ಈ ಗ್ರಾಮದ ಎಲ್ಲ ಸದ್ಭಕ್ತರ ಉದ್ದೇಶ ಏನಂತಂದ್ರೆ ಇವತ್ತಿನ ನಮ್ಮ ಕಾಲಕ್ಕೆ, ಇವತ್ತು ಹಿರಿಯರ ಕಾಲಕ್ಕೆ ಏನಾಗಿತ್ತು ಅಂದ್ರೆ ಯಜಮಾನ್ ಯಾರದ ಏನ್ ಹೆಸರು ಅವ್ರದ್ದು ವೆಂಕಪ್ಪ ಲಮಾನಿ ಅವ್ರ ಕಾಲಕ್ಕೆ ಏನ್ ಹೇಳ್ತಿದ್ರು, ಮಂತ್ರ ಏನ್ ಹೇಳ್ತಿದ್ರು ಯಾರಿಗ ಗೊತ್ತದೆ? ವೆಂಕಪ್ಪ ಲಮಾನಿ ಅವ್ರ ಕಾಲಕ್ಕೆ ಏನ್ ಹೇಳ್ತಿದ್ರು ಅಂದ್ರೆ ಗುರುದೇವೋ ಮಹಾದೇವು, ಗುರುದೇವೋ ಮಹಾದೇವು. ಏನ್ ಹೇಳ್ರಿ? ಗುರುದೇವು ಗೊತ್ತೈತೆ ಮಂತ್ರ? ಹೇಳ್ರಿ ಶಾಸ್ತ್ರ. ನೋಡು, ನಮ್ಮ ಪೂಜ್ಯರು ಹೇಳಿದ್ರು ಗುರುದೇವೋ ಮಹಾದೇವೋ, ಗುರುದೇವೋ ಸದಾಶಿವ, ಗುರುದೈವಾತ್ ಪರಂ ನಾಸ್ತಿ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ನಮ್ಮ ವೆಂಕಪ್ಪ ಲಮಾನಿ ಅವ್ರ ಕಾಲಕ್ಕೆ ಹೇಳ್ತಿದ್ರು. ಇವತ್ತು ನಮ್ಮ ಕಾಲಕ್ಕೆ ಏನಾಗಿದೆ ಅಂದ್ರೆ ಗುರುದೇವೋ ಮಹಾದೇವ ಎಲ್ಲ ಹೋಗಿ ಚಹಾದೇವೋ ಮಹಾದೇವೋ, ಚಹಾದೇವೋ ಮಹಾದೇವೋ, ಚಹಾ ದೈವಾತ್ ಪರಂ ನಾಸ್ತಿ, ತಸ್ಮೈ ಶ್ರೀ ಕಿತ್ಲಾಯ ನಮಃ ಅನ್ನುವಂತ ಪರಂಪರೆಗೆ ನಾವೆಲ್ಲ ಬಂದಿದ್ದುಕೊಂಡೇವಿ. ಹಂಗಾಗಿ ಈ ಚಹಾದೇವೋ ಮಹಾದೇವೋ ಅನ್ನುವಂತ ಈ ಚಹಾ ಸಂಸ್ಕೃತಿ ಹೋಗಬೇಕು, ಕಿತ್ಲೆ ಸಂಸ್ಕೃತಿ ಹೋಗಬೇಕು, ಬಾಟ್ಲಿ ಸಂಸ್ಕೃತಿ ಹೋಗಬೇಕು. ಎಲ್ಲಾದ್ರೂ ಒಂದು ಶುಭ ಕಾರ್ಯ ಆಗ್ತದಂದ್ರೆ ಅದಕ್ಕೆ ಏನಾದ್ರೂ ಒಂದು ಅಂಕು ಟೊಂಕು ಮಾತುಗಳನ್ನ ಮಾತಾಡಿ ಅದನ್ನ ಕೆಡಿಸಿ ಏನಾದ್ರೂ ಘಾಸಿಗೊಳಿಸುವಂತ ಆ ವ್ಯವಸ್ಥೆಗಳು ದೂರ ಆಗಬೇಕು. ಒಬ್ಬ ವ್ಯಕ್ತಿ ಏನಾದ್ರೂ ಊರಲ್ಲಿ ಬೆಳಿತಾನಂತಂದ್ರ ಅವರನ್ನ ಕಾಲ ಹಿಡಿದು ಏನಾದ್ರೂ ಘಾಸಿಗೊಳಿಸುವಂತ ವ್ಯವಸ್ಥೆ, ಹೀನ ಮನಸ್ಥಿತಿಗಳಿಂದ ಮನುಷ್ಯ ದೂರ ಆಗಬೇಕು. ದುರ್ಬುದ್ಧಿ, ದುರಂಕಾರ, ದುರಾಲೋಚನೆಗಳಿಂದ ದೂರ ಆಗಿ ದುರ್ಗುಣಗಳನ್ನ ದೂರ ಮಾಡಿಕೊಂಡು ಸದ್ಬುದ್ಧಿಯನ್ನ ಪಡ್ಕೊಳ್ಳಿ, ಸದಾಚಾರದ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಬೇಕನ್ನುವಂತ ಭಾವದಿಂದ ನಲ್ಲೇರ್ವಿ ಗ್ರಾಮದವರು ನಮ್ಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳನ್ನ ಕರೆದುಕೊಂಡು ಬಂದು ಒಳ್ಳೆಯ ಪ್ರವಚನವನ್ನು ಹಚ್ಚಿರ್ತಕ್ಕಂಥದ್ದು ಪುಣ್ಯಕೋಟಿ ಶ್ರೀಗಳಿಗೆ ಬಹಳ ಸಂತೋಷ ಆಗಿದೆ. ಹಂಗಾಗಿ ಒಬ್ಬ ಮಹಾತ್ಮರು ಹೇಳ್ತಾರೆ, ಶರೀರವೆಂತೆಂಬ ಹೋಮ ಕುಂಡದಲ್ಲಿ ಅಸತ್ಯ, ಅಧರ್ಮ, ಅನೀತಿ, ಅತ್ಯಾಚಾರಗಳೆಂಬ ಸಮಿತಿಗಳನ್ನ ಹಾಕಿ ಪರಿಶುದ್ಧ ಮನಸ್ಸೆಂಬ ತುಪ್ಪವನ್ನ ಸುರಿದು ಜ್ಞಾನಾಗ್ನಿಯಿಂದ ದಹಿಸಿ ಅಹಂಕಾರ ಎಂಬುದರ ಪೂರ್ಣಾಹುತಿಯಾದಾಗ ನಮಗೆ ಸತ್ ಚಿತ್ತಾನಂದ ಎಂಬ ಫಲ ದೊರೆಯುತ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಂಗಾಗಿ ನಮ್ಮೊಳಗೇನೆ ಇರುವಂತ ಈ ದೇಹ ಅನ್ನುವಂತ ಅಗ್ನಿಕುಂಡದಲ್ಲಿ ನಾವೆಲ್ಲರೂ ಅನಾಚಾರ ಅನ್ನುವಂಥದ್ದನ್ನ, ದುರ್ಬುದ್ಧಿ, ದುರಂಕಾರಗಳನ್ನ ದೂರ ಮಾಡ್ಬೇಕನ್ನುವಂತ ಭಾವದಿಂದ ಇವತ್ತಲ್ಲಿ ಅಗ್ನಿಕುಂಡವನ್ನ ಹಾಕಿ ಅರ್ಪಣೆಯನ್ನ ನೀವೆಲ್ಲ ಮಾಡ್ಕೊಂಡ್ ಬಂದಿದ್ದೀರಿ. ಹಂಗಾಗಿ ಈ ನಲ್ಲಿಹರ್ವಿ ಗ್ರಾಮದಲ್ಲಿ ನೀವೆಲ್ಲರೂ ದೇವಿ ಪುರಾಣವನ್ನ ಹಚ್ಚುವುದರ ಮೂಲಕ ನಿಮ್ಮೆಲ್ಲರ ಸದ್ಗುಣಗಳಿಂದ ನಾವೆಲ್ಲ ಬೆಳಗಬೇಕು. ನಮ್ಮ ಮನೆತನಗಳು, ನಮ್ಮ ಮನೆಗಳು, ನಮ್ಮ ಗ್ರಾಮ, ನಮ್ಮ ನಾಡು ಸುಭಿಕ್ಷೆಯಾಗಿರ್ಬೇಕನ್ನುವಂತ ಒಂದು ಸದುದ್ದೇಶದಿಂದ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಊರಿನಲ್ಲಿ ತಳಿರು ತೋರಣಗಳಿಂದ ಲೈಟಿನ ಅಲಂಕಾರವನ್ನ ಮಾಡಿ ಎಲ್ಲಿ ನೋಡಿದರಲ್ಲಿ ಕೇಸರಿಯ ವಾತಾವರಣದ ಹಬ್ಬ ವಾತಾವರಣವನ್ನು ಮಾಡಿಕೊಂಡು ನೀವೆಲ್ಲರೂ ಬಹಳಷ್ಟು ಶ್ರದ್ಧೆಯಿಂದ ಈ ಪುರಾಣವನ್ನ ಹಚ್ಚೋದ್ರ ಜೊತೆಗೆ ಜಾತ್ರಾ ಮಹೋತ್ಸವನ್ನ ತಾವೆಲ್ಲ ಮಾಡ್ಕೊಂಡ್ ಬಂದಿದ್ರಿ. ನಮ್ಗೆ ಇವತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ ನಲ್ಲೇರಿಗೆ ಹೋದಾಗ ಸಣ್ಣ ಊರಿಗೆ ಹೆಂಗ್ ಮಾಡ್ತಾರಪ್ಪ ಕಾರ್ಯಕ್ರಮ ಅನ್ಕೊಂಡಿದ್ದೆ ನಾವು, 8 ಜನ ಸೇರ್ತಾರೋ ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿ. ಆದ್ರೆ ನಾನು ರಾಮನಾಳ ಗ್ರಾಮದಲ್ಲಿ ಅನುಷ್ಠಾನವನ್ನ ಕೈಗೊಂಡಿರೋ ಸಂದರ್ಭದಲ್ಲಿ ಬಹುಶಃ ನಾವು ಗವಿಯಿಂದ 5 ನಿಮಿಷ ಹೊರಗೆ ಬರ್ತೇವೆ ಅಂತಂದ್ರೆ 5-6 ಸಾವಿರ ಜನ ಸೇರ್ತಿದ್ರು. 10 ಹಳ್ಳಿಯ ಜನ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆದ್ರೆ ನಲ್ಲಿಹರ್ವಿ ಗ್ರಾಮ ಸಣ್ಣದಿದೆ ಏನಪ್ಪಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಲ್ಲಿಹರ್ವಿ ಗ್ರಾಮದಲ್ಲಿ ಅತಿ ಹೆಚ್ಚು ನಾನು ಕಲಘಟಗಿ ತಾಲೂಕಿಗೆ ಬರುವಂತ ಕಾರ್ಯಕ್ರಮಗಳು ಬಹಳ ಕಡಿಮೆ. ಕಾರ್ಯಕ್ರಮದಲ್ಲಿ ಇಲ್ಲೇ ಬಮ್ಮಿಗಿಟ್ಟಿಯಲ್ಲಿ ಹೆಸರಾಗಿರು, ಬಹಳ ಜನ ಪತ್ರಿಕೆಯಲ್ಲಿ ಹೆಸರಾಗಿರ್ತಾರ, ಬರ್ಲಿಕ್ಕೆ ಆಗಂಗಿಲ್ಲ, ದೂರ ಆಗ್ತದೆ. ನಮ್ದು ದಾವಣಗೆರೆ ಜಿಲ್ಲೆಯಿಂದ ಇಲ್ಲಿ ಬರ್ಬೇಕಂದ್ರೆ 1 ದಿನಾನ ಬೇಕು, ಬೇಡಪ್ಪ ಬರ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ಬರುವುದು ಬಹಳ ಕಷ್ಟ. ಆದ್ರೆ ನಾನು ಬರುವಾಗನು ಕೂಡ ತವರು ಮನೆ ಇದನ್ನ ಪಡ್ಕೋಬೇಕಂತ ತಿಳ್ಕೊಂಡು ಬಂದಿದ್ದೆ. ಆದ್ರೆ ನನ್ನ ತವರು ಮನೆಯ ಜನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸದ್ಭಕ್ತರು ಈ ದೇವಿಯ ಒಡ್ಡೋಲಗದಲ್ಲಿ ನೀವೆಲ್ಲ ಕುಳಿತುಕೊಂಡು ನೀವೆಲ್ಲರೂ ನಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆಗಿದ್ದೀರಿ ಅನ್ನುವಂಥದ್ದನ್ನ
ಅವೆಲ್ಲ ಬಹಳ ಪ್ರೀತಿಯಿಂದ ಹೇಳಿ ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಾನು ಬಹಳ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವಕ್ಕೆ ಹೋಗ್ತಿರ್ತೇವೆ. ಬಹಳಷ್ಟು ಗ್ರಾಮ ದೇವತೆ ಜಾತ್ರಾ ಮಹೋತ್ಸವಕ್ಕೆ ಹೋದಾಗ ಆ ದೇವಿಯ ಮೂರ್ತಿಯನ್ನ ಅಲ್ಲೇ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವಂತ, ಉಡಿ ತುಂಬುವಂತದ್ದನ್ನು ನೋಡ್ತೇವೆ. ಮೂರ್ತಿಗಳು ಅಷ್ಟೊಂದು ಲಕ್ಷಣವಾಗಿ ಕಾಣೋಂಗಿಲ್ಲ. ಆದ್ರೆ ನಾನು ಜನ್ಮವನ್ನ ತಾಳಿ 41 ಇವತ್ತು ಈ 39 ವರ್ಷ ಇತಿಹಾಸದಲ್ಲಿ ದೇವಿಯನ್ನು ನಾನು ಕಂಡಿದ್ದಿಲ್ಲ. ಆದ್ರೆ ನಾನು ದೇವಿಯ ಮುಖದಲ್ಲಿ ಚೈತನ್ಯ ಶಕ್ತಿಯನ್ನ ಕಂಡಿರ್ತಕ್ಕಂಥ ಗ್ರಾಮ, ಆ ತಾಯಿಯಲ್ಲಿ ನಿಜವಾಗಿರ್ತಕ್ಕಂಥ ತಾಯಿ ಮಮತೆಯನ್ನ ಕಂಡಿರ್ತಕ್ಕಂಥ ಗ್ರಾಮ, ಆ ತಾಯಿ ನಿಜವಾಗಲೂ ವಾಸವಾಗಿರ್ತಕ್ಕಂಥ ಗ್ರಾಮ ನಾನು ಎಲ್ಲಾದ್ರೂ ಕಂಡಿದ್ದೇನೆ ನನ್ನ 39 ವರ್ಷ ಇತಿಹಾಸದಲ್ಲಿ ಅಂತಂದ್ರೆ ಅದು ನೆಲ್ಲಿಹರಿವಿ ಗ್ರಾಮದ ಆ ತಾಯಿಯ ರೂಪದಲ್ಲಿ ನಾನು ಕಂಡಿದ್ದೇನೆ ಅನ್ನುವಂಥದ್ದನ್ನ ಪ್ರೀತಿಯಾಗ್ತಾ ಇದ್ದೇನೆ. ನಾನು ಬಹಳ ದಿನಗಳಿಂದ ನಮ್ಮ ಮಠದಲ್ಲಿ ನಾವು ತುಂಗಾರತಿಯನ್ನ ಮಾಡ್ತೇವೆ. ಉತ್ತರ ಭಾರತದಲ್ಲಿ ಗಂಗಾರತಿ ಹೆಂಗ್ ಮಾಡ್ತಾರೆ, ಈ ಕಿಸೆಗಟ್ಟಿದ್ದರು ಮತ್ತು ಸೊಂಟಗಟ್ಟಿದ್ದರು ಕಾಶಿಗೆ ಹೋಗಿ ಗಂಗಾರತಿಯನ್ನ ನೋಡ್ತಾರೆ. ಆದ್ರೆ ಕಿಸೆಗಟ್ಟಿ ಇಲ್ಲೇ ಇರುವಂತವ್ರು, ಸೊಂಟಗಟ್ಟಿ ಇಲ್ಲೇ ಓಡಾಡ್ಲಿಕ್ಕೆ ಬರದೇ ಇರುವಂತವ್ರು ಗಂಗಾರತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಉತ್ತರ ಭಾರತದ ಗಂಗಾರತಿಯನ್ನ ನಮ್ಮ ದಕ್ಷಿಣ ಭಾರತಕ್ಕೆ ನಾವು ತುಂಗಭದ್ರಾರತಿಯನ್ನಾಗಿ ಮಾಡಿ ಈ ನೆಲ ಜಲವನ್ನ ಪಾವನಗೊಳಿಸ್ಬೇಕನ್ನುವಂತ ಭಾವದಲ್ಲಿ ನಾವು 7 ವರ್ಷಗಳಿಂದ ತುಂಗಾರತಿಯನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅಲ್ಲೆಂಗ ಗಂಗಾ ಸ್ನಾನ ಅಂತ ಕರೀತಾರೆ, ಅಲ್ಲಿ ಗಂಗಾರತಿಯನ್ನ ಮಾಡ್ತಾರೆ. ಇಲ್ಲಿ ತುಂಗಾಪಾನ ಅಂತ ಕರೀತಾರೆ. ಹಿಂಗಾಗಿ ನಾವು ತುಂಗಾರತಿಯನ್ನ ಮಾಡ್ಕೊಂಡು ಬಂದಿದ್ದೇವೆ. ನಾವು ಅಲ್ಲಿಂದ ಮಣ್ಣಿನ ಮೂರ್ತಿ ಪ್ರತಿ ವರ್ಷ ತುಂಬಾ ಕಷ್ಟಪಡ್ತೇವೆ. ನಾವು ಒಂದು ಮಣ್ಣಿನ ಮೂರ್ತಿಯನ್ನ ಮಾಡಿಸಿ ಅದು ಎಲ್ಲಿ ಕೈ ಮುಕ್ಕ ಆಗಬಾರದು, ಎಲ್ಲಿ ಕಾಲು ಮುಕ್ಕ ಆಗಬಾರದು, ಕಾಯ್ಕೋತ ಗುದ್ಕೊಂಡು ಆರತಿ ಆಗೋ ಮಟನು ಆ ದೇವಿ ಕಾಯ್ಬೇಕು. ನಾವು ಜನರನ್ನ ಕಾಯಂಗಿಲ್ಲ, ಎಲ್ಲರೂ ಮುಕ್ಕ ಆದಿತ್ತಲ್ಲ ಅಂತ ತಿಳ್ಕೊಂಡು ಹೇಳಿ ಆ ದೇವಿ ಆರತಿ ಆಗೋ ಮಠ ಆ ಮೂರ್ತಿ ಕಾಯ್ಕೊಂತಿದ್ದು, ಆ ಮೂರ್ತಿ ನಮಗೆ ಆರತಿ ಮುಗಿತಂದ್ರೆ ಮರುದಿನ ನಾವು ಅದನ್ನ ಆ ನದಿಯಲ್ಲಿ ವಿಸರ್ಜನೆಯನ್ನು ಮಾಡುವಂತ ಪದ್ಧತಿಯನ್ನು ಹುಡಿಸ್ಕೊಂಡು ಬಂದಿದೆ. ಮಾಡೋಣ ಮತ್ತು ಮುಂದಿನ ವರ್ಷ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನಾವು ಮುಂದಕ್ಕೊಂತ ಬಂದಿದ್ದೀವಿ. ಇವತ್ತು ಬೆಳಗಿನ ಜಾವ ನಾನು ಇಲ್ಲಿ ಬರಬೇಕು ಅಂತ ತಿಳ್ಕೊಂಡು ಅಪೇಕ್ಷೆ ಪಟ್ಟಿದ್ದೆ. ಯಾರೋ ಒಬ್ಬ ಭಕ್ತ ಕೋರ್ಟ್ನಲ್ಲಿ ವ್ಯಾಜ್ಯ ಇತ್ತಂತ. ವ್ಯಾಜ್ಯಲ್ಲಿರುವಂತ ಭಕ್ತ, ಇಲ್ಲಪ್ಪರ ನಿಮ್ಮ ಆಶೀರ್ವಾದದಿಂದ ನಮ್ಮ ವ್ಯಾಜ್ಯ ಎಲ್ಲ ದೂರ ಆಗಿದೆ, ನಮ್ಮದು ನಾನು ಏನಾದ್ರು ಅಲ್ಪ ಕಾಣಿಕೆ ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿ ನಾನು ಕಾರ್ ಹತ್ತೋ ಸಂದರ್ಭದಲ್ಲಿ ಪಾಕೆಟ್ ಅಲ್ಲಿ ನನಗೆ ಅವನು ದುಡ್ಡನ್ನು ಕೊಟ್ಟ. ಅವನು ಸುಲಾದ್ ಬಿಡಪ್ಪ, ನೆಲ್ಲೇರಿ ಹೊಂಟಿದ್ದೀನಿ, ದೊಡ್ಡ ಕಟ್ಟು ತಂದು ಕೊಟ್ರು, ಈಗೆಲ್ಲ ಬಡತನ ಇರುವಂತ ಕಾಲದಲ್ಲಿ ಏನಪ್ಪಾ ಅಂತ ತಿಳ್ಕೊಂಡು ಹೇಳಿ ನಾನು ಆ ದುಡ್ಡನ್ನು ಇಟ್ಕೊಂಡು ಕಾರಲ್ಲಿ ಒಬ್ಬನಾಗ ನಾ ಕುತ್ಕೊಂಡಾಗ ನಾ ಚೆಕ್ ಮಾಡಿದ್ರೆ ಅವ 50,000 1,00,000 ಕಾಣಿಕೆಯನ್ನು ಕೊಟ್ಟಿದ್ದ. ನಾವು ಅದರಲ್ಲಿ ವಿಜಯವನ್ನು ಕಂಡು ಹೊಸನ ಅನ್ಕೊಂಡು ಈ ದುಡ್ಡನ್ನ ಪಾಪ ಅವನು ಬಹಳ ಕಷ್ಟದಿಂದ ಬಡವು ಕೊಟ್ಟಿದ್ದಾನೆ. ನಾನು ಅನ್ಕೊಂಡಿದ್ದೆ 100 ನೋಟು ಜೋಡಿಸಿ ಒಂದು 20,000 10,000 ಕೊಟ್ಟಿರ್ಬೋದು ಅಂತ ತಿಳ್ಕೊಂಡು ಹೇಳಿ 1,00,000 ಬಹಳ ಕಷ್ಟದಿಂದ ಪಾಪ ಅವನು ಕೊಟ್ಟಾನಂದ್ರೆ ಇದನ್ನ ಎದಕ್ಕಾದ್ರೂ ಒಂದು ಒಳ್ಳೇದಕ್ಕೆ ಸತ್ಪಾತ್ರಕ್ಕೆ ಬಳಸ್ಬೇಕಂತ ತಿಳ್ಕೊಂಡು ನಾನು ಅನ್ಕೊಂಡಿದ್ದೆ. ಎದಕ್ ಬಳಸ್ಬೇಕಪ್ಪ, ಅದನ್ನ ಎದಕ್ ಬಳಸ್ಬೇಕಂತ ತಿಳ್ಕೊಂಡು ಅನ್ಕೊಂಡು ವಿಚಾರ ಮಾಡ್ಕೊಂತ ಗಾಡಿಯಲ್ಲಿ ಬಂದಿದ್ದೆ. ನಾನು ಈ ಮೂರ್ತಿ, ಈ ನಲ್ಲಿಹರಿವಿ ದೇವಿಯ ಮೂರ್ತಿ ನೋಡಿದಾಗ ಬಹುಶಃ ನಲ್ಲಿಹರಿವಿ ಗ್ರಾಮದಾಗ ಏನು ತಾಯಿ ಜಗನ್ಮಾತೆ ಇದಲ್ಲ ಅದೇ ರೀತಿ ಅಷ್ಟೇ ಅಡಿನ ಅದೇ ರೂಪದ ಪುಣ್ಯಕೋಟಿ ಇಲ್ಲಿ ನಲ್ಲಿಹರಿ ಗ್ರಾಮದಲ್ಲಿ ಮಾಡಿಸಿ 1,00,000 ನಾವ ಈ ನಲ್ಲಿ ಗ್ರಾಮಕ್ಕೆ ಅದನ್ನು ಕೊಟ್ಟು ಇದೇ ಗ್ರಾಮದಲ್ಲಿ ಆ ಗಾಯತ್ರಿ ಮೂರ್ತಿಯನ್ನು ಮಾಡಿಸಿ ಇದೇ ಗ್ರಾಮದಲ್ಲಿ 5 ದಿನಗಳ ಕಾಲ ಮತ್ತೆ ನಾವಿಲ್ಲಿ ಪ್ರವಚನವನ್ನು ಹಚ್ಚಿ ಈ ಗ್ರಾಮದ ಎಲ್ಲ ಸದ್ಭಕ್ತರ ಸಹಕಾರದಿಂದ ಬಹಳ ಬಹುದೊಡ್ಡ ಪ್ರಮಾಣದಲ್ಲಿ ಆ ದೇವಿ ಮೂರ್ತಿಯನ್ನ ಈ ಗ್ರಾಮದಲ್ಲಿ ನಮ್ಮ ಭಕ್ತರು ಕೂಡ ಸಹಕಾರ ಮಾಡ್ತಾರೆ. ಆ ಮೂರ್ತಿಯನ್ನ ಇಲ್ಲೇ ನಿರ್ಮಾಣ ಮಾಡಿಸಿ ನಾವು ಅದನ್ನ ಜ್ಯೋತಿ ಬೀದಿಯ ಮೂಲಕ ಆ ಮೂರ್ತಿಯನ್ನ ಪುಣ್ಯಕೋಟಿ ಮಠಕ್ಕೆ ನಾವು ಕರ್ಕೊಂಡು ಯಾಕೆ ಹೋಗಬಾರದು ಅನ್ನುವಂತ ಭಾವ ನಮ್ಮಲ್ಲಿ ಒಡಮೂಡಿದೆ ಅನ್ನುವಂಥದ್ದನ್ನ ಬಹಳ ಪ್ರೀತಿಯಿಂದ ಹೇಳಿಸಿ, ಅದು ನಮ್ಮ ಸಂಕಲ್ಪ ಅಲ್ಲ. ಈ ನಾಡಿನಲ್ಲಿ ಜಗದ್ಗುರು ವೀರಗಂಗಾಧರ ಭಗವತ್ಪಾದರು ಈ ನಾಡಿನಲ್ಲಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ಈ ನಾಡಿನುದ್ದಗಲಕ್ಕೂ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ